ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬಂಗಾರ ನನ್ಗೆ ಹಲ್ವಾ ತಿನ್ಬೇಕಂತ ಆಸೆ ಆಗ್ತಿದೆ ರೀ. ಹಲ್ವಾ ತಿನ್ಬೇಕಂತ ಆಸೆ ಆಗ್ತಿದ್ಯಾ? ನನ್ನ ಹತ್ರ ದುಡ್ಡಿಲ್ಲ ಕಣೆ. ನಿಮ್ಮ ಅಣ್ಣನ ಹತ್ರ ಹೋಗಿ ಕೇಳ್ರಿ. ಅಣ್ಣನ ಹತ್ರನ? ಅಣ್ಣ ಅಂದ್ರೆ ನನ್ ಭಯ ಕಣೆ. ಅದ್ ಯಾಕ್ರಿ ಭಯ? ತಡೀರಿ, ನಾನೇ ಹೋಗಿ ಕೇಳ್ತೀನಿ. ಅಯ್ಯೋ ತಡೀರಿ. ಭಾವ, ಅಲ್ಲಿ ನೋಡ್ ಭಾವ, ಗೋಡಿ ಮೇಲೆ ಹಲ್ಲಿ. ಕದ್ಲು ಅಲ್ಲಿ ಅಲ್ಲಿ ಹಲ್ಲಿ. ನಿನ್ನ ಮಕ ಮೋಚ ದುಡ್ಡೆತ್ಕೊಂಡು ಹೋಗ್ತಾವ್ರೆ, ಇನ್ನು ಅಲ್ಲಿ ನೋಡ್ತಾ ಇದ್ದ ಚಿಕ್ಕಮ್ಮ. ಅಣ್ಣ ಏನಾಯ್ತಣ? ನಿನ್ನ ಹೆಂಡತಿ ಕೈ ಹಾಕಿ, ನಿನ್ನ ಹೆಂಡತಿ ನನ್ ಜೋಬ್ ಕೈ ಹಾಕಿ 20 ರೂಪಾಯಿ ಎತ್ಕೊಂಡ್ಬಿಟ್ಲು ಕಣ. ಏನೇ ನಮ್ಮ ಅಣ್ಣನ ಜಾಬಿ ಕೈ ಹಾಕಿ 20 ರೂಪಾಯಿ ತಗೊಂಡಿದ್ಯಾ? ಎತ್ಕ. ಇನ್ನೊಂದು ರೀ, ಪಾಪ ರೀ, ಏನೋ ತಪ್ಪು ಮಾಡಿದ, ಕ್ಷಮಿಸ್ಬಿಟ್ರಿ. ನೀನು ಮೊದಲು ಉಜ್ಜೋದ್ ಬಿಡು, ಆಮೇಲೆ ಕ್ಷಮಿಸ್ತೀನಿ. ಆಯ್ತು ಅದ ಮುಂದೆ ಏನ್ ಹೇಳ್ಬೇಕು ಹೇಳು. ಅಷ್ಟೇ ಗೊತ್ತಿಲ್ಲ. ಸರಿ ಆಯ್ತು, ನಾನ್ ಸ್ವಲ್ಪ ಸಿಟಿಗೆ ಹೋಗಿ ಬರ್ತೀನಿ. ಎಲ್ಲ ಮನೆ ಕರೆ ಹುಷಾರಾಗಿದೆ, ಎಲ್ಲ ಹುಷಾರಾಗ್ಬಿಟ್ಟಿದ್ದಾರೆ. ನಾನೇ ಹುಷಾರಾಗಿ ಹೋಗಿ ಬರ್ತೀನಿ. ಹೆಂಗಾರ ಮಾಡಿ ಈ ನಮ್ಮ ಬೇಕೋಪ ಭಾವಂಗ ಬುದ್ಧಿ ಕಲಿಸ್ಬೇಕು ನೋಡ. ಹಂಗ್ ಮಾಡ್ಬೇಕಂದ್ರ ಈ ನಮ್ ದಂಡ ಪಿಂಡ್ ಗಂಡಿಂದ್ರ ಇದಾರಲ್ಲ, ಅವ್ರಿಗೆ ಬುದ್ಧಿ ಕಲಿಸಿ ಧೈರ್ಯ ಕೊಡ್ಬೇಕು. ಕರೆಕ್ಟ್ ಆಗಿ ಹೇಳಿದ್ವಿ. ಭಾವನ ಮೀಸಿನ ನೆಲ್ದಾಗ ಹೋಗಿ ಏನು ಇಲ್ಲ ಅಂದ್ರಿ. ನಿಮ್ಮ ಅಣ್ಣ ಹಾದಲ್ರಿ, ಬರ್ರಿ ಟಿವಿ ನೋಡ್ನು. ಬ್ರೇಕಿಂಗ್ ನ್ಯೂಸ್ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಟಿವಿ 420. ನಾನು ನಿಮ್ಮ ಪಕ್ಕದ ಮನೆ ಆಂಟಿ ಮಗಳು ಹಸಿ ಶುಂಠಿ. ಇದೀಗ ತಾನೇ ಬಂದ ಸುದ್ದಿ. ರಾತ್ರಿ ಸರಿಯಾಗಿ 12 ಗಂಟೆಗೆ ಇಡೀ ಪ್ರಪಂಚವೇ ಪ್ರಳಯವಾಗುತ್ತೆ. ಯಾವ ಒಬ್ಬ ಮನುಷ್ಯನು ಬದುಕೋದಿಲ್ವಂತೆ. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಗುತ್ತದೆ. ಬಾಯ್. ಏನು ಇಷ್ಟು ದಿನ ಗುಲಾಮರಾಗಿದ್ದು ಸಾಕು. ಇವತ್ತು ರಾತ್ರಿ 12 ಗಂಟೆ ಆಗೋಷ್ಟ್ರೊಳಗ ತೋರಿಸ್ರಿ ನಿಮ್ಮ ಗಂಡಸ್ತನ. ಒಳಗೆ ನಡಿ. ಅಮ್ಮ ದೊಡ್ಡ ಸೊಸೆ, ಸಿಟಿಯಿಂದ ಬಂದಿದ್ದೀನಿ. ಕಾಲ್ ತೊಳ್ಕೊಳಕ್ ಒಂದ್ ಸ್ವಲ್ಪ ನೀರ್ ಕೊಡು. ನೀರ್ ಬೇಕನ ನಿನಗ? ನೀರ್ ತೊಳ್ಕ. ಯಾರ ಹತ್ರ ಮಾತಾಡ್ತಾ ಇದ್ದೆ ಅಂತ ಗೊತ್ತು ತಾನೆ ನನಗೆ. ಆ ಪಾಂಡೆ, ನಿರಂಜನ್ ದೇಶಪಾಂಡೆ. ನನಗೆ ಅವಾರ್ಡ್ ಹೆಂಗ ಆಗ್ಬಿಟ್ಯಾ? ಸರಿ ಆ ಕಡೆ. ಮಲ್ಲಿಕಾರ್ಜುನ್ ಸರ್, ಇಲ್ಲಾಗಿ ಮಾಡ್ತು ಹೋಗ್ತಾ ಇದ್ದ. ಸುಮ್ಮನೆ ಕೊಟ್ಟಮ್ಮ ಏನೋ ನೋಡ್ತಿದ್ಯಾ? ಕಾಲ್ ತೊಳೆಯಾಗ ನೀರ್ ಕೇಳ್ತಾ ಇದ್ದೀನಿ, ಕೊಡ ಕೇಳ ಅವಳಿಗೆ. ಅವಳು ನನ್ನ ಹೆಂಡತಿ, ನಿನ್ನ ಹೆಂಡತಿ ಅಲ್ಲ. ಹೆಂಡತಿ ಪರ ಬಯಸ್ಕೊಂಡು ಮಾತಾಡ್ತಾ ಇದ್ಯಾ? ನಿನ್ನಂತಿ ನನ್ನ ಹೆಂಡತಿ ಅಂದ್ರೆ ಮಾತಾಡೋ ಅಷ್ಟು ಮಟ್ಟಕ್ಕೆ ಬೆಳೆದು ಬಿಟ್ಟ ನೀನು. ಇವತ್ತು 12 ಗಂಟೆ ಆಯ್ತಂದ್ರೆ ಯಾರು ಇರಲ್ಲ. ನೀನ್ ಯಾವನು? ಏನಿದು 12 ಗಂಟೆ? ಏನಿದು 12 ಗಂಟೆ? ನಿನ್ಗೇನು ಅರ್ಥ ಆಗಲ್ಲ. ಮುಚ್ಕೊಂಡು ಹೋಗಲ್ಲ. ಸಾವಿತ್ರಿ, ಇನ್ನೊಂದು ನಿಮಿಷ ನಾನೀ ಮರಳಿರಲ್ಲ. ನಾನೇ ಸೂಟ್ ಕೇಸ್ ಕೊಡು, ಓಡ್ತೀನಿ. ನೀನೇ ಕೊಟ್ಬಿಟ್ಯಾ? ಟೈಮಲ್ಲಿ ಮ್ಯೂಸಿಕ್ ಬೇಕಾಗಿತ್ತ ರೀ, ಕರ್ಣ ಸೀರಿಯಲ್ ಪ್ರಮೋಷನ್ಗೆ ಅಡ್ಜಸ್ಟ್ ಮಾಡ್ಕೊಳ್ರಿ. ನನ್ ರಕ್ತ ಹಂಚ್ಕೊಂಡು ಹುಟ್ಟಿದ್ದೀರಾ, ಆದ್ರೂ ನಿನಗೆ ನನ್ನ ಬುದ್ಧಿನೇ ಬರಲಿಲ್ವಲ್ಲ. ರೀ, ನಿಮ್ ಚಿಕ್ಕಮ್ಮನೊಂದ್ ಮಾತು ಕೇಳೋಣ ಕಣ್ರಿ. ನಾನ್ ನಮ್ ಚಿಕ್ಕಮ್ಮ ನೋಡಕ್ ಕಾಗೆ ತರ ಇದ್ರು, ಬಂಗಾರದಂತ ಮನಸ್ಸ ಒಂದು. ಅವನ್ನೇ ಕೇಳ್ತೀನಿ. ಏನಮ್ಮ ಚಿಕ್ಕಮ್ಮ, ಚಿಕ್ಕ ಸೊಸೆ ಹಸುವಾಗಿದೆ, ಊಟ ಬಡಿಸಿ.
ಕೇಳಿದ್ರೆ ಕಳ್ಳ ಪೋರಿ ತಂದಿದೆಲ್ಲ ಇಲ್ಲ ಬಿಡು, ಒಳ್ಳೆ ನಾಯಿಗೆ ಹಾಕ್ತಂಗ ಹಾಕ್ಬಿಟ್ಟಲ್ಲ ಅಮ್ಮ. ನಾಯಿಗೆ ಹಾಕ್ತಂಗಲ್ಲ, ನಾಯಿಗೆ ಹಾಕ್ತಿದ್ದೀನಿ. ಸಾವಿತ್ರಿ ಸಂತಮ್ಮ, ನೀನ್ ಹೆಂಡತಿ ಪ್ಲೇಟ್ ಬಿಸಾಕಿ ಸೌಂಡ್ ಬರ್ಲಿಲ್ವಾ? ಪ್ಲೇಟ್ ಹೋಗಿದ್ರೆ ಸೌಂಡ್ ಬರ್ಲಾರ್ದೆ ಇನ್ನೇನು ಗಂಟೆ ಸೌಂಡ್ ಬರ್ತೇನೆ. ಹೌದು, ನನ್ನ ಹೆಂಡತಿ ಯಾಕೆ ನಿನಗೆ ಊಟ ಹಾಕ್ಬೇಕು? ಏನ್ ನಡ್ತಾ ಇದೆ ಇಲ್ಲಿ? ಒಂದೊಂದ್ ಸಾಯಿರು ನೀನು ಹೊಡೆದ ಬೇರೆ ಕಡೆ ಬೀಳತ್ತೆ, ಹೊಡ್ಕೋ. ಸಾವಿತ್ರಿ ನಡಿ, ಮನೆ ಬಿಟ್ಟು ಹೋಗೋಣ ಬಾ ಸಾವಿತ್ರಿ. ರೀ ಎಲ್ಲಿಗ್ರಿ ಹೋಗ್ತಾ ಇದ್ದೀರಾ? ಇಂಥ ತಮ್ಮಂದ್ರ ಜೊತೆ ಒಟ್ಟಿದ್ದೀನಲ್ಲ, ಅದು ಈ ಸುಲಭ ಶೌಚಾಲಯ ಜೊತೆ ಬಯಸ್ಕೊಂಡಲ್ಲ, ಸರಿಯಾಗಾಯ್ತು. ಮೊದಲು ಇವರಿಬ್ಬರಿಗೆ ಹಾಕಿ ಸರಿಯಾಗಿ ಹೊಡಿಬೇಕು. ಎಲ್ಲಿ ಸಾವಿತ್ರಿ ಬಿಟ್ಬಿಟ್ಟಿದ್ರಾ? ಅವ್ರು ಬಿಟ್ಟು ತುಂಬಾ ಹೊತ್ತಾಯ್ತು. ರೀ ನಾವ್ ಯಾಕ್ರಿ ಮನೆ ಬಿಟ್ಟು ಹೋಗ್ಬೇಕು? ಇವ್ರಿಗೆ ಆಸೆಲಿ ಎಷ್ಟು ಹಾಕಿದ್ಯೋ ನಮ್ಗೂ ಅಷ್ಟೇ ಹಾಕಿದೆ. ಬೇಡ ಸಾವಿತ್ರಿ ಬೇಡ, ನನಗೆ ಕೊನೆಯದಾಗ ಒಂದು ಆಸೆ ಇದೆ, ಈಡೇರಿಸ್ತ್ಯಾ? ಏನು? ಉಜ್ಜೋದ್ ಬಿಡು ಹೇಳ್ತೀನಿ. ನನಗೊಂದು ಸಣ್ಣ ಬೀಡಿ ತಂದು ಕೊಡ್ತೀಯ? ಈ ಟೈಮಲ್ಲಿ ಯಾಕೆ? ಅವರು ಯಾಕೆ ಅಂತಾರೆ, ಇವರು ಯಾಕೆ ಅಂತಾರೆ, ನೀನು ಯಾಕೆ ಅಂತಾನೆ? ದೇಶಪಾಂಡೆ, ನೀನ್ ಕೈ ಎತ್ತಿದ್ರೆ ನಾನು ಎತ್ತೀನಿ. ಕುತ್ತೋಂಗೆ ಮಾರೆ. ಏನು ಹೇಳಮ್ಮ, ಗುಸ್ಕೆ ಮಾರಂಗಿ. ನಿನ್ನ ಮಖ ಮುಜ್ಜ ಅಷ್ಟು ಡೈಲಾಗ್ ಕರೆಕ್ಟ್ ಆಗಿದೆ. ದೇಶಪಾಂಡೆ, ಅದು 4 ದಿನ ಆಯ್ತು, ಮುಂದಕ್ಕೆ ಹೇಳ ಅಷ್ಟೇ. ಆಯ್ತು. ಸಾಂಗು. ಬ್ರೇಕಿಂಗ್ ನ್ಯೂಸ್. ಇದೇನಪ್ಪ, ರಾತ್ರಿ 12 ಗಂಟೆಗೆ ಪ್ರಳಯ ಆಗತ್ತೆ, ಎಲ್ರು ಸತ್ತು ಹೋಗ್ತಾರೆ ಅಂತ ಹೇಳಿದ್ರಿ. ಇಲ್ಲಿ ನೋಡಿದ್ರೆ ಯಾರು ಸಾಯ್ತಿಲ್ವಲ್ಲ ಅಂತ ನೋಡ್ತಾ ಇದ್ದೀರಾ? ಅದೇನೂ ಇಲ್ಲ ಕಣ್ರಿ, ನಾವು ಚಾನೆಲ್ ಎಲ್ಲ ಸೇರ್ಕೊಂಡು ನಿಮ್ಗೆ ಫೂಲ್ ಮಾಡಿದ್ವಿ. ಬಕ್ರ ಆಗಿದ್ದೀರಾ, ಬಕ್ರ. ಹಾಗೆಲ್ಲ ಏನೂ ಆಗೋದಿಲ್ಲ. ಬಾ ನಿನ್ನ ಅಜ್ಜಿ ಹಸಿ ಶುಂಠಿ. ಇಷ್ಟೆಲ್ಲ ಮೇಲೆ ಆಗಿದ್ದಾಗಲೇ ಇನ್ನು ಮೇಲೆ ನಾನೇ ಚೇಂಜ್ ಆಗ್ತೇನೆ. ಇನ್ನು ಮೇಲೆ ಈ ಮನೇಲಿ ಯಾವುದೇ ರೀತಿಯಾದ ರೂಲ್ಸ್ ರೆಗ್ಯುಲೇಷನ್ಸ್ ಇರಲ್ಲ. ನಿಮ್ಗೆ ಹೆಂಗ್ ಬೇಕೋ ಹಂಗಿರಿ, ನೀವೆಲ್ಲ ಖುಷಿಯಾಗಿರಿ. ಒಟ್ಟಲ್ಲಿ ನಾವೆಲ್ಲ ಜೇನುಗೂಡು ತರ ಇರೋಣ. ಪಾಂಡೆ, ದೇಶಪಾಂಡೆ. ಇಲ್ಲ, ಥ್ಯಾಂಕ್ ಯು.